ಕ್ರಿಕೆಟ್ ಅಭಿಮಾನಿಗಳಿಗೆ ಈಗ ಐಪಿಎಲ್ ಆಕ್ಷನ್ ರೂಲ್ಸ್‌ದೇ ಚಿಂತೆ. ಎಷ್ಟು ಆಟಗಾರರ ರಿಟೇನ್‌ಗೆ ಅವಕಾಶ ಸಿಗುತ್ತೆ? ಆರ್‌ಟಿಎಂ ಕಾರ್ಡ್ ಅಪ್ಲೈಗೆ ಈ ಸಲವೂ ಕೂಡ ಪರ್ಮಿಷನ್ ಇರುತ್ತಾ? ಸ್ಟಾರ್ ಪ್ಲೇಯರ್ಸ್ ಹರಾಜಿಗೆ ಬಂದರೆ ಯಾವ ತಂಡವನ್ನ ಸೇರಿಕೊಳ್ಳಬಹುದು? ಹೀಗೆ ಇದೇ ಕಾರಣಕ್ಕೆ ಫ್ರಾಂಚೈಸಿಗಳ ಮಾಲೀಕರು ಸಹ ಬಿಸಿಸಿಐ ರಿಲೀಸ್ ಮಾಡಲಿರುವ ನಿಯಮಗಳಿಗಾಗಿ ಕಾಯ್ತಾ ಇದ್ದಾರೆ. ಈಗಾಗಲೇ ಹರಾಜಿನ ಲೆಕ್ಕಾಚಾರಗಳನ್ನು ಕೂಡ ಆರಂಭಿಸಿದ್ದಾರೆ. ಬಟ್ ಇದೆಲ್ಲದರ ನಡುವೆ ಆ ಪ್ಲೇಯರ್ ಈ ತಂಡಕ್ಕೆ ಬರ್ತಾರೆ, ಈ ಆಟಗಾರ ಮತ್ತೊಂದು ಫ್ರಾಂಚೈಸಿಗೆ ನಾಯಕ ಆಗ್ತಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ರಿಷಬ್ ಪಂತ್ ಆರ್‌ಸಿಬಿಗೆ ಬರ್ತಾರೆ ಅನ್ನೋ ಸುದ್ದಿಯಂತೂ ಸಂಚಲನ ಸೃಷ್ಟಿಸಿದೆ. ಇದಕ್ಕೆ ಪಂತ್ ಕೂಡ ಬೆಂಕಿ ರಿಪ್ಲೈ ಕೊಟ್ಟಿದ್ದಾರೆ. ಅದು ರಿಪ್ಲೈ ಅನ್ನೋದಕ್ಕಿಂತ ವಾರ್ನಿಂಗ್ ಅನ್ಬೋದೇನೋ. ಅಷ್ಟಕ್ಕೂ ರಿಷಬ್ ಬೆಂಗಳೂರು ಫ್ರಾಂಚೈಸಿಗೆ ಸೇರೋ ಸುದ್ದಿ ಬಗ್ಗೆ ಸಿಟ್ಟಾಗಿರೋದು ಯಾಕೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಸೆಂಚುರಿ ಸಿಡಿಸಿದ್ದ ರಿಷಬ್ ಪಂತ್ ಸದ್ಯ ಟ್ರೆಂಡಿಂಗ್ ಹೀರೋ. ಪ್ರಸ್ತುತ ಟೀಂ ಇಂಡಿಯಾದ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಭಾರತ ಪರ ಸ್ಟಾರ್ ಆಟಗಾರರಾಗಿದ್ದಾರೆ. ಭೀಕರ ಅಪಘಾತಕ್ಕೀಡಾಗಿ ತಿಂಗಳುಗಟ್ಟಲೆ ಬೆಡ್ ರೆಸ್ಟ್ ಮಾಡಿ ಅವರು ಕಂಬ್ಯಾಕ್ ಮಾಡಿದ ರೀತಿ ಎಷ್ಟೋ ಜನರಿಗೆ ಸ್ಫೂರ್ತಿ ಕೂಡ. ಸದ್ಯ ಪಂತ್ ಕಾನ್ಪುರದಲ್ಲಿ ನಡೀತಾ ಇರುವಂತಹ ಬಾಂಗ್ಲಾದೇಶ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾಗಿಯಾಗಿದ್ದಾರೆ. ಆದರೆ 2ನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ತಮ್ಮ ಬಗೆಗಿನ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ಕೆಂಡಾಮಂಡಲರಾಗಿದ್ದಾರೆ. ಅದು ಕೂಡ ಆರ್‌ಸಿಬಿಗೆ ಸೇರ್ಪಡೆಯಾಗ್ತಾರೆ ಅನ್ನೋ ಸುದ್ದಿ ಬಗ್ಗೆ. ಪಂತ್ ಬೆಂಗಳೂರು ಫ್ರಾಂಚೈಸಿ ಸೇರ್ಪಡೆ ಸುದ್ದಿ ವೈರಲ್. 2025ರ ಐಪಿಎಲ್ಗೆ ಬಿಸಿಸಿಐ ಇನ್ನೇನು ಕೆಲವೇ ದಿನಗಳಲ್ಲಿ ರಿಟೆನ್ಷನ್ ಪಾಲಿಸಿ ಬಿಡುಗಡೆಯನ್ನು ಮಾಡಲಿದೆ. ಆ ಬಳಿಕ ತಂಡಗಳು ತಮ್ಮಲ್ಲಿ ಉಳಿಸಿಕೊಂಡ ಹಾಗೆ ಕೈಬಿಟ್ಟ ಆಟಗಾರರ ಪಟ್ಟಿಯನ್ನು ರಿಲೀಸ್ ಮಾಡಲಿವೆ. ಇದಕ್ಕೂ ಮುನ್ನವೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ರಿಷಬ್ ಪಂತ್ ಬಿಡ್ತಾರೆ ಎಂಬ ಸುದ್ದಿಗಳು ವೈರಲ್ ಆಗ್ತಾ ಇವೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪಂತ್ ಮುಂದಿನ ಸೀಸನ್ಗೆ ಆರ್‌ಸಿಬಿ ತಂಡವನ್ನು ಸೇರಿಕೊಳ್ತಾರೆ ಎಂಬ ಚರ್ಚೆಗಳು ಕೂಡ ಜೋರಾಗಿವೆ. ಪಂತ್ ಆರ್‌ಸಿಬಿ ಸೇರಲು ವಿರಾಟ್ ಕೊಹ್ಲಿ ಅಡ್ಡಗಾಲು. ಹೀಗೆ ಕ್ರಿಕೆಟ್ ಅಭಿಮಾನಿಯೊಬ್ಬ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದ. ಅದರಲ್ಲಿ ಆರ್‌ಸಿಬಿಯಲ್ಲಿ ಕ್ಯಾಪ್ಟನ್ ಸ್ಥಾನ ಖಾಲಿ ಇದೆ. ಈ ಸಂಬಂಧ ಇದೇ ವಾರ ರಿಷಬ್ ಪಂತ್ ತಮ್ಮ ಮ್ಯಾನೇಜರ್ ಮೂಲಕ ಆರ್‌ಸಿಬಿ ಫ್ರಾಂಚೈಸಿಯನ್ನು ಸಂಪರ್ಕಿಸಿ ತಂಡಕ್ಕೆ ಸೇರೋಕೆ ಬಯಸಿದ್ರು. ಆದರೆ ಆರ್‌ಸಿಬಿ ನಿರಾಕರಣೆ ಮಾಡಿದೆ. ಆರ್‌ಸಿಬಿಗೆ ನಿರಾಕರಣೆ ಮಾಡೋದಕ್ಕೆ ಕಾರಣ ವಿರಾಟ್ ಕೊಹ್ಲಿ ಎಂದಿದ್ದಾರೆ. ಹಾಗೆ ಟೀಂ ಇಂಡಿಯಾ ಹಾಗೂ ಡೆಲ್ಲಿ ತಂಡದಲ್ಲಿ ನಡೀತಾ ಇರುವಂತಹ ತಂತ್ರಗಳಿಂದ ಆರ್‌ಸಿಬಿಗೆ ಪಂತ್ ಬರೋದು ವಿರಾಟ್ ಕೊಹ್ಲಿ ಅವರಿಗೆ ಇಷ್ಟ ಇಲ್ಲ ಎಂದು ಬರ್ಕೊಂಡಿದ್ದ. ಇದೇ ಪೋಸ್ಟ್ ಈಗ ಪಂತ್ರ ಪಿತ್ತವನ್ನ ನೆತ್ತಿಗೇರಿಸಿದೆ. ಇದೆಲ್ಲ ಫೇಕ್ ನ್ಯೂಸ್, ಲಾಸ್ಟ್ ವಾರ್ನಿಂಗ್ ಎಂದು ಪಂತ್ ರಿಪ್ಲೈ. ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಫೇಕ್ ನ್ಯೂಸ್ ಹರಿದಾಡೋದು ಹೊಸದೇನೂ ಅಲ್ಲ. ಬಟ್ ನಟರೇ ಇರಲಿ, ಕ್ರಿಕೆಟರ್ಗಳೇ ಆಗಲಿ ಅದಕ್ಕೆ ರಿಪ್ಲೈ ಮಾಡೋಕೆ ಹೋಗಲ್ಲ. ಬಟ್ ತುಂಬಾ ಅತಿರೇಕಕ್ಕೆ ಹೋದಾಗ ಮಾತ್ರ ಪ್ರತಿಕ್ರಿಯೆ ನೀಡ್ತಾರೆ. ಹೀಗಾಗಿ ಪಂತ್ ಕೂಡ ತಮ್ಮ ವಿರುದ್ಧದ ಪೋಸ್ಟ್ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಭಿಮಾನಿ ಹಾಕಿದ್ದ ಪೋಸ್ಟ್ಗೆ ರಿಪ್ಲೈ ಮಾಡಿರೋ ಪಂತ್ ಆರ್‌ಸಿಬಿ ಸೇರಲು ಬಯಸಿದ್ರು ಎಂದು ಹೇಳಿದ ಅಭಿಮಾನಿಗೆ ಚಳಿ ಬಿಡಿಸಿದ್ದಾರೆ. ಇದೆಲ್ಲವೂ ಶುದ್ಧ ಸುಳ್ಳು ಸುದ್ದಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಫೇಕ್ ನ್ಯೂಸ್ ಅನ್ನ ಶೇರ್ ಮಾಡ್ತೀರಾ? ಸೆನ್ಸೆಬಲ್ ಯುವಕರು ತುಂಬಾ ಕೆಟ್ಟವರು. ಫೇಕ್ ನ್ಯೂಸ್ ಇಂದ ಬೇರೆ ವಾತಾವರಣ ಸೃಷ್ಟಿ ಮಾಡಬೇಡಿ. ಇದೇ ಫಸ್ಟ್ ಅಂಡ್ ಇದೇ ಲಾಸ್ಟ್. ಈ ರೀತಿ ಮತ್ತೊಮ್ಮೆ ಫೇಕ್ ನ್ಯೂಸ್ ಹರಿಬಿಡಬಾರದು. ದಿನ ಇದೇ ಆದ್ರೆ ಕೆಟ್ಟದ್ದು ಎನಿಸುತ್ತೆ. ತಪ್ಪು ಮಾಹಿತಿಯಿಂದ ಬೇರೆ ರೀತಿಯ ವಾತಾವರಣ ನಿರ್ಮಾಣ ಆಗುತ್ತೆ ಎಂದು ಯಂಗ್ ಕ್ರಿಕೆಟರ್ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹರಾಜಿಗೆ ಬಂದ್ರೆ ಪಂತ್ ಮೇಲೆ ಕೋಟಿ ಕೋಟಿ ಹಣ. ಈಗಾಗಲೇ ಡೆಲ್ಲಿ ತಂಡದ ಕೋಚ್ ಆಗಿದ್ದ ರಿಕಿ ಪಾಂಟಿಂಗ್ ಡೆಲ್ಲಿ ತಂಡವನ್ನ ತೊರೆತಾ ಇದ್ದಂತೆ ಪಂತ್ ಕೂಡ ತಂಡವನ್ನ ತೊರೆತಾರೆ ಎಂಬ ಸುದ್ದಿಗಳು ಹರಿದಾಡ್ತಾ ಇವೆ. ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದರೆ ಬಿಸಿಸಿಐ ರಿಟೆನ್ಷನ್ ಮಾಹಿತಿಯನ್ನು ರಿಲೀಸ್ ಮಾಡಿದ ಬಳಿಕ ಯಾವ ತಂಡ ಯಾರನ್ನ ಉಳಿಸಿಕೊಳ್ಳಲಿದೆ ಎಂಬ ಮಾಹಿತಿ ಸಿಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಿಷಬ್ ಪಂತ್ ಅವರನ್ನ ಉಳಿಸಿಕೊಳ್ಳುತ್ತೋ ಅಥವಾ ಇಲ್ವೋ ಎಂಬ ಬಗ್ಗೆ ಖಚಿತ ಮಾಹಿತಿ ಕೂಡ ಇಲ್ಲ. ಒಂದ್ ವೇಳೆ ರಿಷಬ್ ಪಂತ್ ಅವರನ್ನ ಡೆಲ್ಲಿ ಕೈ ಬಿಟ್ಟಿದ್ದೇ ಆದರೆ ಹರಾಜು ಅಂಗಳಕ್ಕೆ ಪಂತ್ ಬರಲೇಬೇಕಾಗುತ್ತೆ. ಈ ವೇಳೆ ಅವರು ತುಂಬಾ ದೊಡ್ಡ ಮೊತ್ತಕ್ಕೆ ಬೇರೊಂದು ತಂಡವನ್ನ ಸೇರೋದಂತೂ ಗ್ಯಾರಂಟಿ. ಇನ್ನು ರಿಷಬ್ ಪಂತ್ರನ್ನ 2021ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಾಯಕನನ್ನಾಗಿ ನೇಮಕ ಮಾಡಿತ್ತು. ಅಪಘಾತದ ಬಳಿಕ 2024ರಲ್ಲಿ ಮತ್ತೆ ಅದೇ ತಂಡದ ಪರ ಅಖಾಡಕ್ಕೆ ಇಳಿದಿದ್ದ ಪಂತ್ ಉತ್ತಮ ಪ್ರದರ್ಶನ ನೀಡಿದರು. ಇದೇ ಕಾರಣಕ್ಕೆ ಟೀಂ ಇಂಡಿಯಾದಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಅವಕಾಶವನ್ನು ಗಿಟ್ಟಿಸಿಕೊಳ್ತಿದ್ದಾರೆ. ಆದರೆ ಐಪಿಎಲ್ನಲ್ಲಿ ಫ್ರಾಂಚೈಸಿ ಬಿಡ್ತಾರೆ ಅನ್ನೋ ಸುದ್ದಿ ಪಂತ್ ಸಿಟ್ಟಿಗೆ ಕಾರಣ ಆಗಿದೆ. ನಮಸ್ಕಾರ.